ಎಲ್ಲ ಹಿರಿಯರಿಗೂ, ಅಣ್ಣ ತಮ್ಮಂದರಿಗೂ, ಸಹೋದರರಿಗೂ ಎಲ್ಲ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹೇಳುತ್ತಾ, ಎಲ್ಲ ಸೈಲೆಂಟ್ ಆಗಿರಿ. ಈ ಶಾಲೆಗೆ ನಮ್ಮನ್ನು ಕರೆದಿರೋದಕ್ಕೆ ನಮ್ಮ ಶಿಕ್ಷಕರಿಗೂ ಎಲ್ರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ವಿದ್ಯಾರ್ಥಿಗಳಲ್ಲಿ ಎರಡು ಮಾತು ಮಾತಾಡಕ್ಕೆ ಇಷ್ಟಪಡ್ತೀನಿ. ತಾಯಿ ಉಸಿರು ಕೊಡ್ತಾಳೆ, ತಂದೆ ಹೆಸರು ಕೊಡ್ತಾನೆ, ಗುರು ನಮ್ಮ ಜೀವನ ಇರೋವರೆಗೂ ತಲೆ ಬಗ್ದಿರೋ ಅಂತ ಒಂದು ವಿದ್ಯೆ ಕೊಡ್ತಾರೆ. ದಯವಿಟ್ಟು ಇವಾಗಿರೋ ಒಂದು ವಾತಾವರಣದಲ್ಲಿ 25 ವರ್ಷ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿದ್ರೆ ಫೋನುಗಳಿಗೆ ಇವ್ರಿಗೆಲ್ಲ ಅಡವಟ್ಟು ಆಗ್ದಿರ 75 ವರ್ಷ ಸುಖ ಜೀವನ, VIP ಜೀವನ ಇದ್ದಂಗೆ ಇರುತ್ತೆ ನಿಮ್ಗೆ. ಇವಾಗ ಏನಾದ್ರೂ ನಾವು ಫೇಸ್ಬುಕ್ ನೋಡ್ತೀವಿ, ವಾಟ್ಸಪ್ ನೋಡ್ತೀವಿ, ಫೋನ್ಗಳಲ್ಲಿ ಇದು ಮಾಡ್ತೀವಿ, ನಾವು ತಂದೆ ತಾಯಿ ಮಾತು ಕೇಳಲ್ಲ, ಗುರುಗಳ ಮಾತು ಕೇಳಲ್ಲ ಅಂದ್ರೆ 75 ವರ್ಷನೂ ಕಷ್ಟಪಟ್ಕೊಂಡು ಬೇರೆ ಯಾರೋ ಚೆನ್ನಾಗಿರೋರು ನೋಡ್ಕೊಂಡು ಅಯ್ಯೋ ನಾನು ಓದ್ಬೇಕಾಗಿತ್ತು ಅಂದ್ರೆ ಓದಕ್ಕಾಗಲ್ಲ. ಆಯ್ತಾ? ನಮ್ ಗುರುಗಳು ನಾನ್ ಮಾಸ್ಟರ್ ಕಿಲೊಳ್ಳಿ ನಮ್ಗೆ ವಿದ್ಯಾರ್ಥಿಯನ್ನ ಹೆಂಗ್ ಜೀವನ ಮಾಡೋದನ್ನ ತುಂಬಾ ಚೆನ್ನಾಗಿ ಕಲ್ಕೊಟ್ರಿ. ಪ್ರತಿಯೊಂದು ದಿನಾನು ತಿಳ್ಕೊಳ್ತೀನಿ ಆ ಗುರುಗಳನ್ನ. ಇವಾಗ ನಮ್ ಕ್ಲಾಸ್ಮೇಟ್ಗಳು ಎಷ್ಟು ಜನ ಇದಾರೋ, ನಮ್ಗೆ 46 ವರ್ಷ, ಅವರು ಲಕ್ಷಣಗಳು ಆಗಿದ್ದಾರೆ ನಮ್ಮ ಕ್ಲಾಸ್ಮೇಟ್ಗಳು. ಇವಾಗ ಗೊತ್ತಾಗುತ್ತೆ ನಮಗೆ ಓದ್ಬೇಕು ಅಂತ, ಆದ್ರೆ ಓದಕ್ ಆಗಲ್ಲ. ನಮ್ದು ಕಾಂಪೌಂಡ್ ಇದ್ದಂಗೆ ಇವಾಗ ಪಾಯನು ಚೆನ್ನಾಗಿ 25 ವರ್ಷ ಹಾಕೊಂಡು ಬಿಲ್ಡಿಂಗ್ ಯಾವ ತರ ಕಟ್ಕೋರಿ, ಪಾಯನ ಚೆನ್ನಾಗಿಲ್ಲ ಅಂದ್ರೆ ಬಿಲ್ಡಿಂಗ್ ಏನ್ ಕಟ್ಕೊಳಕ್ಕಾಗ? ಆಯ್ತಾ? ದಯವಿಟ್ಟು ಗುರುಗಳ ಮಾತು ಕೇಳ್ಕೊಂಡು, ನಿಮ್ ತಂದೆ ತಾಯಿ ಮಾತು ಕೇಳ್ಕೊಂಡು ಚೆನ್ನಾಗಿ ಓದ್ಕೊಳ್ಳಿ. ಈ ಶಾಲೆಗೆ, ಈ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇರೋದು ನಮ್ಮ ಸಂಗೊಳ್ಳಿ ವೆಂಕಟೇಶ್ ಉದ್ದೇಶ ಏನಂದ್ರೆ, ಅವರು ತುಂಬಾ ಕಷ್ಟಪಟ್ಟು ಮೇಲೆ ಬಂದಿರೋವ್ರೆ. ಆ ಸರ್ಕಾರಿ ಶಾಲೆಯಲ್ಲಿ ಓದುವಾಗ ಏನ್ ಕಷ್ಟ ಆಯ್ತು, ಅರ್ಧವಾಗಿರೋ ನಿಕ್ಕರ್ಗಳು ಹಾಕೊಂಡು ನಾವು ಓದುವಾಗೆಲ್ಲ ಮೂರ್ ಪ್ಯಾಚ್ಗಳು ಹಾಕೊಂಡು ಹೋಗ್ತಾ ಇದ್ವಿ. ನೀವು ತುಂಬಾ ಅದೃಷ್ಟ ಮಾಡಿದೀರ. ತಂದೆ ತಾಯಿ ಎಷ್ಟೇ ಕಷ್ಟ ಇರ್ಲಿಲ್ಲ, ನೀವ್ ಹೇಳಿ ತಗೊಡ್ತಾರೆ, ಕೊಡ್ತಾರೆ. ನಾನು 7th ಆದ್ರೆ 8th ಹೋಗ್ಬೇಕು, ನಮ್ ತಂದೆ ತಾಯಿ ಒಂದ್ ಸೈಕಲ್ ಕೊಡಿಸೋದ್ರಲ್ಲಿ ನಡ್ಕೊಂಡೋಗ ಎಷ್ಟು ದೂರ ಹೋಗ್ಬೇಕು ಅಂತ. ಇವಾಗ ಆತರ ಇಲ್ಲ. ತಂದೆ ತಾಯಿ ಎಷ್ಟೇ ಕಷ್ಟ ಇರ್ಲಿ, ಸಾಲ ಮಾಡಾದ್ರೂ ಮಕ್ಕಳನ್ನ ಓದಿಸ್ಬೇಕು ಅನ್ನೋದು ಗುರಿ ಇದೆ. ಯಾವ ಶಾಲೆ ಅನ್ನೋದಲ್ಲಿ ಹೆಂಗ್ ಓದ್ತೀವಿ ಅನ್ನೋದು ಇಂಪಾರ್ಟೆಂಟ್. ಯಾರೋ ರಜಾಗಳು ನಮ್ಮ ಮನೆಗೆ ಬಂದಿದ್ದಾರೆ, ಆ ಹುಡ್ಗನ ಕೇಳ್ದೆ, ಹಾಲು ಎಲ್ಲಿಂದ ಬರುತ್ತೆ ಅಂದ್ರೆ ಪ್ಯಾಕೆಟ್ ಇಂದ ಆಗಲ್ಲ. ನಮ್ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದಾರೆ, ಎಲ್ಲ ಅಮ್ಮ ಹಸುವಲ್ ಕರೀದು ಬರೋದು ಹಾಲು ಅಂತ ಹೇಳ್ತಾರೆ. ಅಷ್ಟೇ ವ್ಯತ್ಯಾಸ. ನಾವು ಓದ್ಬೇಕು, ಓದಿದ್ರೆ ಏನ್ ಬೇಕೋ ಸಾಧಿಸ ಬಂದಿದ್ರೆ ಮಾರ್ಗ. ಆಯ್ತಾ? ಆ ಕಷ್ಟ ತಿಳ್ಕೊಂಡಿರೋದ್ರಿಂದ ನಮ್ಮ ಸಂಗೊಳ್ಳಿ ವೆಂಕಟೇಶ್ ಸಹಾಯ ಮಾಡ್ತಾ ಇದ್ದಾರೆ. ಸಮಾಜ ಸೇವೆಗೆ ಬೆಳೀಲಿ. ಅವ್ರು ಮಾಡ್ತಾ ಇರೋ ಒಂದು ವ್ಯವಹಾರದಲ್ಲಿನ ಆ ದೇವರು ಒಳ್ಳೆ ಇನ್ನ ಅಭಿವೃದ್ಧಿ ಆಗ್ಲಿ ಅಂತ ಹೇಳ್ತಾ, ಇಲ್ಲಿ ಕರೆಸಿ ನಮ್ಮನ್ನ ಈ 2 ಮಾತು ಮಾತಾಡಲು ಅವಕಾಶ ಮಾಡ್ಕೊಡು ಶಿಕ್ಷಕರಿಗೂ, ಪೋಷಕರಿಗೂ, ವಿದ್ಯಾರ್ಥಿಗಳಿಗೂ, ಗ್ರಾಮಸ್ಥರುಗಳೆಲ್ಲ ಹೊಂದಿಸುತ್ತಾ, ಈ ಬಿಲ್ಡಿಂಗ್ ನೋಡಿದ್ರೆ ನನ್ಗೆ ಬೇಜಾರಾಗ್ತಾ ಇದೆ. ಇದಕ್ಕೆ ನಾವು ಬೇಕಾದ್ರೆ ಸಹಾಯ ಮಾಡ್ತೀವಿ. ಇದಕ್ಕೆ ಸಂಬಂಧಿಸಿದ ಸಿಬ್ಬಂದಿ ತಿಳ್ಕೊಂಡು ಏನೋ ಜಾಗ ಇದು ಮಾಡಿದ್ರೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಈ 2 ಮಾತು ಮಾತಾಡಲು ಅವಕಾಶ ಕೊಟ್ಟರೆ ಎಲ್ರಿಗೂ ನಮಸ್ತೆ. ಜೈ ಹಿಂದ್, ಜೈ ಕರ್ನಾಟಕ.